Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 6ರ ಅಭ್ಯಾಸ 6.2ರ ಅಭ್ಯಾಸ ಲೆಕ್ಕ ನೋಡು ಮಕ್ಕಳೇ. ಮೊದಲನೇದು, ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಬಾಹ್ಯ ಕೋನ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಒಂದು ತ್ರಿಭುಜ ಆದರೆ ಆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಆ ತ್ರಿಭುಜಕ್ಕೆ ಒಂದು ಸರಳ ಕೋನವನ್ನು ಏರ್ಪಟ್ಟರೆ ಈ ತ್ರಿಭುಜದ ಈ ಸರಳ ರೇಖೆಯಲ್ಲಿ ಏರ್ಪಡುವಂತಹ ಕೋನಗಳ ಮೊತ್ತ ಎಷ್ಟಾಗಿರಬೇಕು ಮಕ್ಕಳೇ? 180 ಡಿಗ್ರಿ ಇರಬೇಕು. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ತ್ರಿಭುಜದ ಒಳಕೋನದ ಮೊತ್ತ 180 ಡಿಗ್ರಿ ಇರಬೇಕು. ಸರಳ ರೇಖೆಯಲ್ಲಿ ಏರ್ಪಟ್ಟಂತಹ ಕೋನಗಳು ಕೂಡ 180 ಡಿಗ್ರಿ ಆಗಿರಬೇಕು. ಮೊದಲನೇದು ನೋಡಿ, ಈ ತ್ರಿಭುಜದಲ್ಲಿ ಒಳಕೋನದಲ್ಲಿ 50 ಡಿಗ್ರಿ ಮತ್ತು 70 ಡಿಗ್ರಿ ಇದೆ. ಮತ್ತೊಂದು ಕೋನವನ್ನು ಕಂಡುಹಿಡಬೇಕು. ಒಳಕೋನಗಳ ಮೊತ್ತ 180 ಡಿಗ್ರಿ ಇದೆ. ಹಾಗಾಗಿ 70 × 50 ಮಾಡಿದಾಗ ನಮಗೆ 120 ಸಿಗುತ್ತೆ. ಒಳಕೋನದ ಮೊತ್ತ ಎಷ್ಟು? 180. ಹಾಗಾಗಿ 180ರಿಂದ 120 ಕಳೆದಾಗ ಮಕ್ಕಳೇ ನಮ್ಗೆ ಇಲ್ಲಿ 60 ಉತ್ತರ ಸಿಗುತ್ತೆ. ಹಾಗೆ ಅಳತೆ 60. ಆದರೆ ಎಕ್ಸ್ ಎನ್ನುವುದು ತ್ರಿಭುಜದ ಹೊರಗಿದೆ. ಹಾಗಾಗಿ ಇದು ಸರಳ ರೇಖೆಯಲ್ಲಿ ಏರ್ಪಟ್ಟಂತಹ ಕೋನವಾದ ಕಾರಣ ಒಂದು ಕೋನ 60 ಡಿಗ್ರಿ ಆದರೆ ಇನ್ನೊಂದು ಕೋನ ಎಷ್ಟು ನೋಡಿ? ಸರಳ ರೇಖೆಯಲ್ಲಿ ಏರ್ಪಡುವಂತಹ ಕೋನ 180 ಡಿಗ್ರಿ ಇರಬೇಕು. ಅದರಲ್ಲಿ ಒಂದು ಕೋನ 60 ಸಿಕ್ಕಿದೆ. 180ರಿಂದ 60 ಕಳೆದಾಗ ನಮಗೆ 120 ಡಿಗ್ರಿ ಸಿಗುತ್ತೆ. ಹಾಗಾಗಿ ಈ ಚಿತ್ರದ ಎಕ್ಸ್ ನ ಬೆಲೆ 120. ಎರಡನೇ ಲೆಕ್ಕ ನೋಡಿ, ಈ ತ್ರಿಭುಜದಲ್ಲಿ ಒಂದು ಕೋನದ ಅಳತೆ ಕೊಟ್ಟಿದ್ದಾರೆ 65 ಡಿಗ್ರಿ, ಮತ್ತೊಂದು ಕೋನ 45 ಡಿಗ್ರಿ ಇದೆ. ನೋಡಿ, 65 × 45 110 ಡಿಗ್ರಿ ಸಿಗುತ್ತೆ. 180 ಡಿಗ್ರಿ ತ್ರಿಭುಜದ ಒಳಕೋನದ ಮೊತ್ತ 180ರಿಂದ 110 ಕಳೆದಾಗ ನಮಗೆ 70 ಡಿಗ್ರಿ ಸಿಗುತ್ತೆ ಮಕ್ಕಳೇ. ಹಾಗಾದ್ರೆ ತ್ರಿಭುಜದ ಮೂರನೇ ಕೋನ 70 ಡಿಗ್ರಿ ಆದರೆ ಸರಳ ಕೋನದಲ್ಲಿ ಏರ್ಪಡುವಂತಹ ಇನ್ನೊಂದು ಕೋನ ಎಷ್ಟು ಡಿಗ್ರಿ ಆಗುತ್ತೆ ಅಂದರೆ 180 ಡಿಗ್ರಿಯಿಂದ 70 ಡಿಗ್ರಿಯನ್ನು ಕಳೆದಾಗ ನಮಗೆ 110 ಡಿಗ್ರಿ ಸಿಗುತ್ತೆ. ಹಾಗಾಗಿ ಎಕ್ಸ್ ನ ಬೆಲೆ 110. ಮೂರನೇ ಚಿತ್ರದಲ್ಲಿ ನೋಡಿ, ಎರಡು ಕೋನಗಳನ್ನು ಕೊಟ್ಟಿದ್ದಾರೆ. 30 ಡಿಗ್ರಿ ಮತ್ತು 40 ಡಿಗ್ರಿ ಕೋನವನ್ನು ಕೊಟ್ಟಿದ್ದಾರೆ. ಇವಾಗ 30 ಡಿಗ್ರಿ ಮತ್ತು 40 ಡಿಗ್ರಿಯನ್ನು ಕೂಡಿಸಿ 180 ಡಿಗ್ರಿಯನ್ನು ಕಳೆದಾಗ ನಮಗಲ್ಲಿ 110 ಡಿಗ್ರಿ ಸಿಗುತ್ತೆ. ಇಲ್ಲಿ ಸರಳ ರೇಖೆಯಲ್ಲಿ ಏರ್ಪಟ್ಟಂಥ ಒಂದು ಕೋನ 110 ಡಿಗ್ರಿ ಆದರೆ 180 ಡಿಗ್ರಿ ಸಿಗಬೇಕು. ಹಾಗಾಗಿ 180 ಡಿಗ್ರಿಯಿಂದ 110 ಕಳೆದಾಗ ನಮಗೆ 70 ಡಿಗ್ರಿ ಸಿಗುತ್ತೆ. ಹಾಗಾದರೆ ಎಕ್ಸ್ ನ ಬೆಲೆ 70. ನಾಲ್ಕನೇ ಲೆಕ್ಕ ನೋಡಿ, ಇಲ್ಲಿ ಎರಡು ಕೋನದ ಅಳತೆ ಕೊಟ್ಟಿದ್ದಾರೆ 60 ಡಿಗ್ರಿ ಮತ್ತು 60 ಡಿಗ್ರಿ. ತ್ರಿಭುಜದ ಒಳಕೋನದ ಮೊತ್ತ 180 ಡಿಗ್ರಿ. 180 ಡಿಗ್ರಿಯಲ್ಲಿ 120 ಡಿಗ್ರಿಯನ್ನು ಕಳೆದಾಗ, ಯಾಕಂದರೆ 60 × 60 120 ಡಿಗ್ರಿ ಸಿಗುತ್ತೆ. ಹಾಗಾಗಿ ಕಳೆದಾಗ 60 ಡಿಗ್ರಿ ಸಿಕ್ತು ಮಕ್ಕಳೇ. ಇದೊಂದು ಸಮ ಕೋನ ತ್ರಿಭುಜವಾಗಿದ್ದು ಎಲ್ಲವೂ ಕೂಡ 60 ಡಿಗ್ರಿಯಲ್ಲಿದೆ. ಹಾಗಾದರೆ ಹೊರಕೋನದ ಮೊತ್ತ ಎಷ್ಟು ನೋಡಿ? ಸರಳ ರೇಖೆಯಲ್ಲಿ ಏರ್ಪಡುವಂಥ ಕೋನ 180 ಡಿಗ್ರಿ ಇರಬೇಕು. 180 ಡಿಗ್ರಿಯಿಂದ 60 ಡಿಗ್ರಿಯನ್ನು ಕಳೆದಾಗ ನಮಗೆ 120 ಡಿಗ್ರಿ ಸಿಗುತ್ತೆ. ಹಾಗಾಗಿ ಎಕ್ಸ್ ನ ಬೆಲೆ 120 ಡಿಗ್ರಿ. ಈ ತ್ರಿಭುಜವನ್ನು ನೋಡಿ, ಎರಡು ಕೋನಗಳನ್ನು ಕೊಟ್ಟಿದ್ದಾರೆ 50 ಡಿಗ್ರಿ ಮತ್ತು 50 ಡಿಗ್ರಿ. 50 × 50 100 ಡಿಗ್ರಿ. 100 ಡಿಗ್ರಿಯಲ್ಲಿ ನಮಗೀಗ ಮತ್ತೊಂದು ಡಿಗ್ರಿಯನ್ನು ಕಂಡುಹಿಡಬೇಕು. ಹಾಗಾಗಿ ಒಳಕೋನದ ಮೊತ್ತ 180 ಡಿಗ್ರಿ. 180 ಡಿಗ್ರಿಯಿಂದ 100 ಡಿಗ್ರಿಯನ್ನು ಕಳೆದಾಗ ನಮಗಲ್ಲಿ 80 ಡಿಗ್ರಿ ಸಿಗುತ್ತೆ. ಇಲ್ಲಿ ಸರಳ ಕೋನೆಯಲ್ಲಿ ಏರ್ಪಡುವಂತಹ ಕೋನ ಒಂದು 80 ಡಿಗ್ರಿ ಆದರೆ ಇನ್ನೊಂದು ಕೋನ 100 ಡಿಗ್ರಿ. ಯಾಕೆಂದರೆ ಇವುಗಳ ಮೊತ್ತ ನಮಗೆ 180 ಡಿಗ್ರಿ ಸಿಗಬೇಕು. ಇಲ್ಲಿ ನೋಡಿ, ಒಂದು 60 ಡಿಗ್ರಿ ಮತ್ತೊಂದು 30 ಡಿಗ್ರಿ ಕೊಟ್ಟಿದ್ದಾರೆ. ಇದೊಂದು ಲಂಬಕೋನ ತ್ರಿಭುಜವಾಗಿದೆ. ಈ ತ್ರಿಭುಜವನ್ನು ನಾವು ಈ ರೀತಿಯಲ್ಲಿ ನೋಡಿದಾಗ ಮಕ್ಕಳೇ ನಮಗೆ ಇಲ್ಲಿ 90 ಡಿಗ್ರಿ ಇರುವುದನ್ನು ತಿಳಿಬಹುದು. ಆದರೂ 60 × 30 = 90 ಡಿಗ್ರಿ ಆಗುತ್ತೆ. 180 ಡಿಗ್ರಿಯಿಂದ 90 ಡಿಗ್ರಿಯನ್ನು ಕಳೆದಾಗ ನಮಗೆ ಇಲ್ಲಿ 90 ಸಿಗುತ್ತೆ ಮಕ್ಕಳೇ. ಹಾಗಾಗಿ ಒಂದು ಕೋನ 90 ಡಿಗ್ರಿ ಆದರೆ ಸರಳ ರೇಖೆಯಲ್ಲಿ ಏರ್ಪಡುವಂತಹ ಮತ್ತೊಂದು ಕೋನವು 90 ಡಿಗ್ರಿ. ಯಾಕೆಂದರೆ ಎರಡೂ ಕೋನಗಳನ್ನು ಕೂಡಿದಾಗ ನಮಗೆ ಇಲ್ಲಿ 180 ಡಿಗ್ರಿ ಸಿಗುತ್ತೆ. ಎರಡನೇದು ನೋಡಿ, ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಅಂತರ್ಕೋನ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಅಂತರ್ಕೋನ ಅಂದ್ರೆ ಮಕ್ಕಳೇ ತ್ರಿಭುಜದ ಒಳಗೆ ರಚನೆಯಾಗುವಂತಹ ಕೋನ. ಮೊದಲನೇ ಚಿತ್ರದಲ್ಲಿ ಒಂದರ ಅಳತೆ ಕೊಟ್ಟಿದ್ದಾರೆ 50 ಡಿಗ್ರಿ ಇದೆ. ಉಳಿದ ಎರಡು ಅಂತರ್ಕೋನಗಳನ್ನು ಕಂಡುಹಿಡಬೇಕು. ಇನ್ನು ಬಾಹ್ಯ ಕೋನ 115 ಡಿಗ್ರಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಾಹ್ಯ ಕೋನದಲ್ಲಿ ನೋಡಿ ಸರಳ ರೇಖೆಯಲ್ಲಿ ಏರ್ಪಡುವಂಥ ಕೋನ 180 ಡಿಗ್ರಿ ಸಿಗಬೇಕು. ಹಾಗಾಗಿ 180ರಿಂದ 115 ಡಿಗ್ರಿನ ಕಳೆದಾಗ ನಮಗೆ ಇಲ್ಲಿ 65 ಸಿಗುತ್ತೆ. ಒಂದು ಕೋನದ ಅಳತೆ 65 ಆಯಿತು. ಹಾಗಾದರೆ ಕೊನೆಯಲ್ಲಿ ಉಳಿದಂತಹ ಇನ್ನೊಂದು ಕೋನ ಎಷ್ಟಾಗುತ್ತೆ ನೋಡಿ? ತ್ರಿಭುಜದ ಒಳಕೋನದ ಮೊತ್ತ 180 ಡಿಗ್ರಿ. ಇಲ್ಲಿ 50 × 65 ಡಿಗ್ರಿ ಮಾಡಿದಾಗ ನಮಗೆ ಇಲ್ಲಿ 115 ಡಿಗ್ರಿ ಸಿಗುತ್ತೆ. ಇನ್ನು 180 ಡಿಗ್ರಿಯಿಂದ 115 ಡಿಗ್ರಿಯನ್ನು ಕಳೆದಾಗ ನಮಗೆ ಇಲ್ಲಿ 65 ಡಿಗ್ರಿ ಸಿಗುತ್ತೆ. ಹಾಗಾಗಿ 65 ಡಿಗ್ರಿ × 65 ಡಿಗ್ರಿ 130 ಡಿಗ್ರಿ. 130 × 50 180 ಡಿಗ್ರಿ. ಅಲ್ಲಿಗೆ ನಮಗೆ ಎಕ್ಸ್ ನ ಬೆಲೆ 65 ಸಿಕ್ತು. ಎರಡನೇ ಚಿತ್ರದಲ್ಲಿ ನೋಡಿ, ಒಂದು ಕೋನ ಕೊಟ್ಟಿದ್ದಾರೆ 70 ಡಿಗ್ರಿ. ಇನ್ನು ಬಾಹ್ಯ ಕೋನ 100 ಕೊಟ್ಟಿದ್ದಾರೆ. ಸರಳ ರೇಖೆಯಲ್ಲಿ ಏರ್ಪಡುವಂತಹ ಕೋನಗಳ ಬೆಲೆ 180 ಡಿಗ್ರಿ ಆಗಬೇಕು. ಹಾಗಾಗಿ 180ರಿಂದ 100 ಕಳೆದಾಗ 80 ಡಿಗ್ರಿ ಸಿಗುತ್ತೆ. ಅವಾಗ ಒಂದು ಅಂತರ್ಕೋನ ಸಿಕ್ತು 80 ಡಿಗ್ರಿ. ಇನ್ನು ಇಲ್ಲಿ ನಮಗೆ ಎರಡು ಆಯ್ತಲ್ವಾ? 70 ಡಿಗ್ರಿ ಮತ್ತು 80 ಡಿಗ್ರಿ ಸಿಕ್ತು. 70 × 80 ಡಿಗ್ರಿ ಮಾಡಿದಾಗ ನಮಗೆ 150 ಡಿಗ್ರಿ ಸಿಗುತ್ತೆ ಮಕ್ಕಳೇ. ಇನ್ನು 150 ಡಿಗ್ರಿಯನ್ನು 180 ಡಿಗ್ರಿಯಿಂದ ಕಳೆದಾಗ ನಮಗಲ್ಲಿ 30 ಡಿಗ್ರಿ ಸಿಗುತ್ತೆ. ಹಾಗಾದರೆ ಎಕ್ಸ್ ನ ಬೆಲೆ 30 ಡಿಗ್ರಿ. ಇನ್ನು ಚಿತ್ರ 3ರಲ್ಲಿ ನೋಡಿ,
ಒಂದು ಕೋನ ಇಲ್ಲಿ ಕೊಟ್ಟಿದ್ದಾರೆ 90 ಡಿಗ್ರಿ ಇದೆ ಲಂಬಕೋನ. ಇನ್ನು ಬಾಹ್ಯ ಕೋನ ಇಲ್ಲಿ 125 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ಸರಳ ರೇಖೆಯಲ್ಲಿ ಏರ್ಪಡುವಂತಹ ಕೋನವು 180 ಆಗಿರಬೇಕು. ಹಾಗಾಗಿ 180 ಡಿಗ್ರಿಯಿಂದ 125 ಡಿಗ್ರಿ ಕಳೆದಾಗ 55 ಡಿಗ್ರಿ ಸಿಕ್ತು. ಒಂದು 90 ಡಿಗ್ರಿ ಸಿಕ್ತು, ಇನ್ನೊಂದು 55 ಡಿಗ್ರಿ ಸಿಕ್ತು. ಇವೆರಡನ್ನ ಕೂಡಿದಾಗ 145 ಡಿಗ್ರಿ ಆಗುತ್ತೆ. ಇನ್ನು ಒಳಕೋನದ ಮೊತ್ತ ಮಕ್ಕಳು ನಮಗೆ 180 ಸಿಗಬೇಕು. ಹಾಗಾಗಿ 180 ಕಳೆ 145 ಮಾಡಿದಾಗ 35 ಡಿಗ್ರಿ ಸಿಕ್ತು. ಅಲ್ಲಿಗೆ ಎಕ್ಸ್ನ ಬೆಲೆ 35 ಡಿಗ್ರಿ. ನಾಲ್ಕನೇದು ನೋಡಿ, ಒಂದು ಕೋನದ ಬೆಲೆ ಕೊಟ್ಟಿದ್ದಾರೆ 60 ಡಿಗ್ರಿ, ಇನ್ನೊಂದು ಬಾಹ್ಯ ಕೋನ 120 ಡಿಗ್ರಿ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಸರಳ ರೇಖೆಯಲ್ಲಿ ಏರ್ಪಡುವಂತಹ ಕೋನ 180 ಡಿಗ್ರಿ ಆಗಿರಬೇಕು. 180 ಡಿಗ್ರಿಯಿಂದ 120 ಡಿಗ್ರಿ ಕಳೆದಾಗ ನಮಗೆ ಇಲ್ಲಿ 60 ಸಿಗುತ್ತೆ. ಎರಡು ಕೋನಗಳ ಬೆಲೆ 60 ಆಯಿತು. ಇನ್ನು ಮೂರನೇ ಕೋನ ಕೂಡ 60, ಯಾಕೆಂದರೆ ಕೂಡಿಸು 60 ಮಾಡಿದಾಗ ನಮಗೆ 180 ಸಿಗುತ್ತೆ. ಹಾಗಾದರೆ ಎಕ್ಸ್ನ ಬೆಲೆ 60 ಡಿಗ್ರಿ. ಇನ್ನು ಐದನೇದು ನೋಡಿ, ಒಂದು ಕೋನದ ಅಳತೆ 30 ಡಿಗ್ರಿ, ಬಾಹ್ಯ ಕೋನದ ಅಳತೆ 80 ಡಿಗ್ರಿ ಕೊಟ್ಟಿದ್ದಾರೆ. ಇನ್ನು ಸರಳ ರೇಖೆಯಲ್ಲಿ ಏರ್ಪಡುವ ಕೋನ 180 ಡಿಗ್ರಿ ಆಗಿರಬೇಕು. ಇಲ್ಲಿ ಒಂದು 80 ಡಿಗ್ರಿ ಕೊಟ್ಟಿದ್ದಾರೆ. 180 ಡಿಗ್ರಿಯಿಂದ 80 ಡಿಗ್ರಿ ಕಳೆದಾಗ ಮಕ್ಕಳು ನಮಗೆ ಇಲ್ಲಿ 100 ಡಿಗ್ರಿ ಸಿಗುತ್ತೆ. ಒಂದು ಕೋನದ ಅಳತೆ 30 ಡಿಗ್ರಿ ಆದರೆ ಇನ್ನೊಂದು ಕೋನದ ಅಳತೆ 100 ಆಯಿತು. ಅಲ್ಲಿಗೆ 130 ಡಿಗ್ರಿ ಆಯಿತು. 180ರಿಂದ 130 ಡಿಗ್ರಿಯನ್ನು ಕಳೆದಾಗ ನಮಗೆ 50 ಡಿಗ್ರಿ ಸಿಗುತ್ತೆ. ಹಾಗಾಗಿ ಎಕ್ಸ್ನ ಬೆಲೆ 50. ಇಲ್ಲಿ ನೋಡಿ, ಇಲ್ಲಿ ಒಂದು ಕೋನದ ಅಳತೆ 35 ಡಿಗ್ರಿ ಕೊಟ್ಟಿದ್ದಾರೆ. ಇನ್ನು ಬಾಹ್ಯ ಕೋನದ ಅಳತೆ 75 ಡಿಗ್ರಿ ಕೊಟ್ಟಿದ್ದಾರೆ. ಅವಾಗ ಇಲ್ಲಿ ಸರಳ ಕೋನದಲ್ಲಿ ಏರ್ಪಡುವಂತಹ ಕೋನ 180 ಆಗಿರಬೇಕು. ಹಾಗೆ 180ರಿಂದ 75 ಕಳೆದಾಗ ಇಲ್ಲಿ 105 ಡಿಗ್ರಿ ಕೋನ ಸಿಗುತ್ತೆ. ಇನ್ನು ಎರಡು ಕೋನಗಳು ಸಿಕ್ಕಾಯಿತು, ಒಂದು 105 ಡಿಗ್ರಿ ಮತ್ತೊಂದು 35 ಡಿಗ್ರಿ. ಎರಡನ್ನು ಕೂಡಿದಾಗ ನಮಗೆ 140 ಡಿಗ್ರಿ ಸಿಗುತ್ತೆ. ಇನ್ನು 180 ಡಿಗ್ರಿಯಿಂದ 140 ಡಿಗ್ರಿಯನ್ನು ಕಳೆದಾಗ ಉತ್ತರ ನಮಗೆ 40 ಡಿಗ್ರಿ ಸಿಗುತ್ತೆ. ಹಾಗಾದರೆ ಎಕ್ಸ್ನ ಬೆಲೆ 40 ಡಿಗ್ರಿ. ಇದಿಷ್ಟು ಅಭ್ಯಾಸ 6.2ರ ಅಭ್ಯಾಸ ಲೆಕ್ಕಗಳು. ಉಳಿದವುಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡುವ. ಥ್ಯಾಂಕ್ ಯು.